ಸೊ ಸಿಎಂ ಡಿಸಿಎಂ ನಡುವೆ ಮಧ್ಯಸ್ಥಿಕೆ ವಹಿಸಿದ್ರ ಪೊನ್ನಣ್ಣ. ಹೈಕಮಾಂಡ್ ಸೂಚನೆ ಅಂತೆ ಪೊನ್ನಣ್ಣ ಮಧ್ಯಸ್ಥಿಕೆ ವಹಿಸಿದ್ರ ಅನ್ನೋದು. ನಲ್ಲಿ ಫೋನ್ ಕಾಲ್ ಸೀಕ್ರೆಟ್ನ ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಗಾಗಿದೆ. ಬ್ರೇಕ್ಫಾಸ್ಟ್ ಸಭೆಯ ಮಾಹಿತಿ ಪಡೆದಂತ ಹೈಕಮಾಂಡ್ ಸಭೆಯ ಬಳಿಕ ಪೊನ್ನಣ್ಣಗೆ ಕರೆ ಮಾಡಿದೆ ಹೈಕಮಾಂಡ್. ಅದಾದ್ಮೇಲೆ ಏನೇನಾಯ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ, ಯಾಕಂದ್ರೆ ಆ ಟೈಮಲ್ಲಿ ಪೊನ್ನಣ್ಣ ಕೂಡ ಇದ್ರು. ಕೆಪಿಸಿಸಿ ಮಾತಾಡ್ತಾ ಕೂಡ ಡಿಕೆ ಅವ್ರ ನಿಮ್ಮ ಹೆಸರು ಉಲ್ಲೇಖ ಮಾಡಿ ಕೊಟ್ಟು ಮಾತಿನ ಬಗ್ಗೆ ಮಾತಾಡಿದ್ರು ಮಾರ್ಮಿಕವಾಗಿ. ಜೊತೆಗೆ ಹೈಕಮಾಂಡ್ ನಾಯಕರು ಕೂಡ ನಿಮ್ಮನ್ನು ಸಂಪರ್ಕ ಮಾಡಿ ನೀವು ಸ್ಪಷ್ಟಪಡಿಸ್ತೀನಿ, ನಾನೇನು ಫೆಸಿಲಿಟೇಟ್ ಮಾಡಲಿಲ್ಲ. ಹೈಕಮಾಂಡ್ನವರು ಜೊತೆಗೆ ಇರ್ತೀನಲ್ಲ, ಅದಕ್ಕೆ ದೂರವಾಣಿ ಕೊಡಿ ಅವ್ರಿಗೆ ಅಂತೇಳಿ ಫೋನ್ ಮಾಡಿದ್ರು, ಬಿಟ್ರೆ ಬೇರೆ ಏನು ಇಲ್ಲ. ಒಂದನೇದು. ಎರಡನೇದು ಕೂಡ ಅಲ್ಲಿ ನಾನು ಕೂತಾಗ ಸ್ಟೇಜ್ ನಲ್ಲಿ ಖರ್ಗೆ ನಿವಾಸದಲ್ಲಿ ರಾಜ್ಯ ರಾಜಕೀಯದ ಮಹತ್ವದ ಚರ್ಚೆ. ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಮಾತುಕತೆ ನಡೆಸಿದ್ದಾರೆ. ಇನ್ನೆರಡು ದಿನದಲ್ಲಿ ರಾಜ್ಯ ರಾಜಕೀಯದ ಬಗ್ಗೆ ಒಂದು ಅಂತಿಮ ನಿರ್ಧಾರ. ಸರ್ಕಾರ ಮತ್ತು ಕೆಪಿಸಿಸಿ ಎರಡೂ ಸ್ಥಾನದ ಬಗ್ಗೆ ನಿರ್ಧಾರ ಸಾಧ್ಯತೆ ಇದೆ. ಸಿದ್ದು ಡಿಕೆ ಶಿವಕುಮಾರ್ ಇಬ್ಬರನ್ನೂ ಕೂಡ ದೆಹಲಿಗೆ ಕರೆದು ಅಲ್ಲಿ ಇತ್ಯರ್ಥ ಮಾಡುವಂತಹ ಸಾಧ್ಯತೆ ಇದೆ. ಕೇವಲ ಸರ್ಕಾರ ಮಾತ್ರ ಅಲ್ಲ, ಪಕ್ಷದ ನೇತೃತ್ವದ ಬಗ್ಗೆಯೂ ಕೂಡ ಚರ್ಚೆ. ಪಕ್ಷದಲ್ಲಿ ಮುಂದೆ ಆಗುವಂತ ನಿರ್ಧಾರಗಳ ಬಗ್ಗೆ, ಪರ ವಿರೋಧ, ಸಾಧಕ ಬಾಧಕಗಳ ಬಗ್ಗೆ ಸಭೆಯಲ್ಲಿ ನಾಯಕರ ಚರ್ಚೆ ಆಗುತ್ತೆ. ಸೊ ನಾಳೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಮತ್ತೊಂದು ಸುತ್ತಿನ ಮಾತುಕತೆಯನ್ನು ನಡೆಸಲಿದ್ದಾರೆ. ನಾಳೆ ಸೋನಿಯಾ ಗಾಂಧಿ ಸಹ ಈ ಸಭೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಈ ಗೊಂದಲ ಇಷ್ಟರ ಮಟ್ಟಿಗೆ ಬಂದಿದೆ ಅಂತಂದರೆ ಅದರ ದೊಡ್ಡ ಜವಾಬ್ದಾರಿ, ನೇರ ಜವಾಬ್ದಾರಿ ಹೈಕಮಾಂಡ್. ಅವ್ರು ಇದುವರೆಗೆ ಒಂದು ಕ್ಲಿಯರ್ ಆದಂಥ ಇನ್ಸ್ಟ್ರಕ್ಷನ್ ಕೊಡಲಿಲ್ಲ, ಒಂದು ಕ್ಲಾರಿಟಿ ಕೊಡಲಿಲ್ಲ. ಇದುವರೆಗೂ ಕೂಡ ಅವರಿಗೆ ಒಂದು ಕ್ಲಾರಿಟಿ ಇಲ್ಲ. ಫಸ್ಟ್ ಆಫ್ ಆಲ್ ಪ್ರಮೋದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಮೋದ್, ಇವತ್ತು ಬ್ರೇಕ್ಫಾಸ್ಟ್ ನಂತರ ಸ್ವಲ್ಪ ತಾತ್ಕಾಲಿಕವಾಗಿ ಈ ಗೊಂದಲಗಳಿಗೆ ಬ್ರೇಕ್ ಬಿದ್ದಿದೆಯಾ, ಅಥವಾ ಹೈಕಮಾಂಡ್ ಏನು ಇಬ್ಬರನ್ನು ಕೂಡ ಕರೆದು ಅಲ್ಲಿ ಫೈನಲ್ ಆಗುತ್ತೆ ಡೆಲ್ಲಿಯಲ್ಲಿ? ಸದ್ಯಕ್ಕೆ ಯಾವ ಸ್ಟೇಟಸ್ನಲ್ಲಿ, ಯಾವ ಸ್ಥಿತಿಯಲ್ಲಿದೆ ಅಂತ ಈ ಎಲ್ಲ ಗೊಂದಲಗಳು? ಅವಿನಾಶ್, ಈಗ ಅಂತಿಮವಾಗಿ ನಿರ್ಧಾರ ಮಾಡಬೇಕಾಗಿರುವಂಥದ್ದು ಹೈಕಮಾಂಡ್. ಈ ಹೈಕಮಾಂಡ್ ಪೂರ್ವಭಾವಿಯಾಗಿ ಇವತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ಒಂದು ಸೂಚನೆ ಕೊಟ್ಟಿತ್ತು. ಅಲ್ಲಿ ಮೊದಲು ನೀವು ಮಾತನಾಡುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಬೇಡಿಕೆಗಳೇ ಇರ್ಬೋದು ಅಥವಾ ಕೆಲವೊಂದಿಷ್ಟು ವಿಚಾರಗಳೇ ಇರ್ಬೋದು, ಜೊತೆಗೆ ಇಬ್ಬರ ನಿಲುವುಗಳೇನಿದೆ ಅದರ ಬಗ್ಗೆ ಒಂದು ಸ್ಪಷ್ಟವಾದ ಚಿತ್ರಣ ಸಿಗುತ್ತೆ. ಇತ್ತ ದೆಹಲಿಯಲ್ಲಿ ಬಂದು ಮಾತನಾಡೋದಕ್ಕಿಂತ ಹೆಚ್ಚಾಗಿ ಮೊದಲು ಅಲ್ಲಿ ಮಾತನಾಡಿದಂಥ ಸಂದರ್ಭದಲ್ಲಿ, ಪ್ರಾಥಮಿಕವಾಗಿ ಮಾತನಾಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಒಂದು ತಿಳಿಗೊಳಿಸ್ಬೋದು, ಪರಿಸ್ಥಿತಿಯನ್ನು ತಿಳಿಗೊಳಿಸೋದಕ್ಕೆ ಒಂದು ಸಹಕಾರಿ ಆಗುತ್ತೆ, ಜೊತೆಗೆ ಒಂದು ಮೆಸೇಜ್ ಹೋಗುತ್ತೆ ಅಂತ ಹೇಳಲಾಗಿತ್ತು. ಈಗ ನಮಗೆ ದೆಹಲಿಯಿಂದ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ದೆಹಲಿಯಲ್ಲಿ ಇವತ್ತು ಮಹತ್ವದ ಸಭೆ ನಡೆದಿದೆ. ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಇಬ್ಬರು ಕೂಡ ಪರಸ್ಪರ ಸಭೆಯನ್ನು ಮಾಡಿದ್ದಾರೆ. ರಾಜ್ಯ ರಾಜಕೀಯದ ಸಭೆ ಕೂಡ ಇದೆ. ಇವತ್ತಿನ ಸಭೆಯಲ್ಲಿ ಕರ್ನಾಟಕದ ಮಟ್ಟಿಗೆ ಯಾವ ರೀತಿ ನಿರ್ಧಾರಗಳನ್ನು ಮಾಡಬೇಕಾಗುತ್ತೆ, ಅದು ಸರ್ಕಾರದ ವಿಚಾರ ಇರ್ಬೋದು, ಹಾಗೆಯೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಇರ್ಬೋದು, ಕೆಪಿಸಿಸಿಯ ನಾಯಕತ್ವ ಇರ್ಬೋದು, ಎರಡೂ ಕೂಡ ಈಗ ಹೈಕಮಾಂಡ್ ಯೋಚನೆ ಮಾಡ್ತಾ ಇರುವಂಥದ್ದು ಅವಿನಾಶ್, ಕೇವಲ ಒಂದು ಕುರ್ಚಿಯನ್ನು ಮಾತ್ರ ಯೋಚನೆ ಮಾಡ್ತಾ ಇಲ್ಲ. ಒಂದು ಕುರ್ಚಿ ಮತ್ತು ಇನ್ನೊಂದು ಕುರ್ಚಿ ಅಂದರೆ ಸರ್ಕಾರ ಮತ್ತು ಪಕ್ಷ ಎರಡೂ ಕೂಡ ಒಂದೇ ಇರುವಂಥದ್ದು. ಹೀಗಾಗಿ ನಾವು ಕೇವಲ ಸರ್ಕಾರವನ್ನಷ್ಟೇ ಐಸೋಲೇಟ್ ಆಗಿ ಕನ್ಸಿಡರ್ ಮಾಡಿ ಅಥವಾ ಕೇವಲ ಸರ್ಕಾರದತ್ತೆ ವಿಚಾರ ಮಾಡೋದಕ್ಕಾಗಲ್ಲ. ಸರ್ಕಾರ ಮತ್ತು ಪಕ್ಷದ ಎರಡೂ ವಿಚಾರವನ್ನು ನಾವು ನಿರ್ಧಾರ ಮಾಡಬೇಕಾಗತ್ತೆ ಅಂತ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗಿದೆ. ಅದರ ಜೊತೆಗೆ 2028ರ ಚುನಾವಣೆಯಲ್ಲಿ ದೃಷ್ಟಿಯಲ್ಲಿ ಇಟ್ಕೊಂಡು ಪಕ್ಷದ ನಿರ್ಧಾರ ಕೂಡ ಅಷ್ಟೇ ಪ್ರಮುಖವಾಗುತ್ತೆ. ಹೀಗಾಗಿ ಈ ನಿರ್ಧಾರ ಮಾಡಬೇಕಾದ್ರೆ ಅಂದರೆ ಸರ್ಕಾರದ ನಾಯಕತ್ವ ಅಥವಾ ನೇತೃತ್ವ ನಿರ್ಧಾರ ಮಾಡುವಂಥ ಸಂದರ್ಭದಲ್ಲಿ ಪಕ್ಷದ ನೇತೃತ್ವ ಹಾಗೂ ನಾಯಕತ್ವವನ್ನು ನಿರ್ಧಾರ ಮಾಡೋದಕ್ಕೆ ಚರ್ಚೆ ಮಾಡಲಾಗಿದೆ. ಹಾಗೆಯೇ ಇನ್ನು 2 ದಿನಗಳಲ್ಲಿ ಸಿದ್ದರಾಮಯ್ಯ ಅಥವಾ ಡಿ ಕೆ ಶಿವಕುಮಾರ್ ಅಥವಾ ಇಬ್ಬರನ್ನೂ ಕೂಡ ಕರೆಸಿ ಮಾತನಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಮುಂದಿನ ನಿರ್ಧಾರಗಳ ಬಗ್ಗೆ ಏನೆಲ್ಲ ಯೋಚನೆ ಮಾಡ್ತಾ ಇದೆ, ಜೊತೆಗೆ ಈಗ ಮುಂದೆ ಕೈಗೊಳ್ಳಬೇಕಾದಂಥ ನಿರ್ಧಾರ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಧಕ ಬಾಧಕಗಳೇನು, ಅದರಿಂದ ಏನೆಲ್ಲ ಆಗತ್ತೆ, ಈ ಎಲ್ಲ ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದೆ. ಹೀಗಾಗಿ ಹೈಕಮಾಂಡ್ಗೆ ಕ್ಲಾರಿಟಿ ಇಲ್ಲ ಅಂತಲ್ಲ, ಖಂಡಿತವಾಗ್ಲೂ ಅವರಿಗೆ ಕ್ಲಾರಿಟಿ ಇದೆ. ಆದರೆ ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು, ಹೇಗೆ ಅನುಷ್ಠಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಏಕಾಏಕಿ ತರಾತುರಿಯಲ್ಲಿ ನಿರ್ಧಾರ ಮಾಡುವಂಥ ಪರಿಸ್ಥಿತಿಯಲ್ಲಿ ಯಾವ ಹೈಕಮಾಂಡ್ಗಳು ಕೂಡ ಇಲ್ಲ. ಅದರ ಹಿಂದೆ ಸಾಕಷ್ಟು ಪ್ರಯತ್ನಗಳು, ತೆರೆಮರೆಯ ಯತ್ನಗಳು ಕೂಡ ನಡೀತಾ ಇರುತ್ತೆ. ಈ ಕಾರಣಕ್ಕೋಸ್ಕರ ಇತ್ತ ಸಿಎಂ ಡಿಸಿಎಂ ಸಭೆಯ ಜೊತೆಗೆ ಮತ್ತು ದೆಹಲಿ ಮಟ್ಟದಲ್ಲೂ ಕೂಡ ಒಂದು ನಿರ್ಧಾರ ಕೈಗೊಳ್ಳೋದಕ್ಕೆ ಸೂಕ್ತವಾದಂಥ ಒಂದು ವಾತಾವರಣನ ಈಗ ನಿರ್ಮಾಣ ಮಾಡಲಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾದಂಥ ಚರ್ಚೆ ಕೂಡ ಇದೆ. ನಾಳೆ ಮತ್ತೊಂದು ಸುತ್ತಿನ ಸಭೆ ಇದೆ, ಅದರಲ್ಲಿ ಸೋನಿಯಾ ಗಾಂಧಿ ಕೂಡ ಭಾಗವಹಿಸಬಹುದು ಅಂತ ಹೇಳಲಾಗ್ತಾ ಇದೆ. ಬಟ್ ಇದುವರೆಗೂ ಕೂಡ ಕನ್ಫರ್ಮ್ ಆಗಿಲ್ಲ. ಹೀಗಾಗಿ ಸೋನಿಯಾ ಗಾಂಧಿ ಅವರು ಬಂದರೆ ಆ ಸಂದರ್ಭದಲ್ಲಿ ಸಹಜವಾಗಿ ಈ ಒಂದು ಸಭೆಯಲ್ಲಿ ಇನ್ನಷ್ಟು ಗಾಂಭೀರ್ಯತೆಯನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅವಿನಾಶ್, ಧನ್ಯವಾದ ಪ್ರಮೋದ್ ಮಾಹಿತಿಗಾಗಿ.